ನಟಿಗೆ ರಾಕಿಂಗ್ ಸ್ಟಾರ್ ಯಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಟರು ಬಿಸಿಲಿಗೆ ಬರ್ಲಿ ಅನ್ನೋ ಸಿಎಂ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇವರು ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಎಚ್ಡಿಕೆಗೆ ನಟ ಯಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮಗೆ ಬಿಸಿಲು ಹೊಸದೇನಲ್ಲ ಅನ್ನುವಂತ ಮಾತನ್ನ ಯಶ್ ಹೇಳಿದ್ದಾರೆ. ಯಾಕೆಂದ್ರೆ ನೆರಳಿನಿಂದ ಬಿಸಿಲಿಗೆ ಬರ್ಲಿ ಅನ್ನುವಂತ ಮಾತನ್ನ ಸಿಎಂ ಹೇಳಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದಂತ ಯಶ್ ಈ ರೀತಿ ಹೇಳಿದ್ದಾರೆ. ಹುಟ್ಟಿದಾಗಿನಿಂದ ನೆರಳಲ್ಲೇ ಇದ್ದವರು ಅವರು ಈಗ ಬಿಸಿಲಿಗೆ ಬಂದವರ ಬಗ್ಗೆ ಯೋಚನೆ ಮಾಡ್ತೀನಿ. ನೆರಳಲ್ಲಿ ಇದ್ದವರನ್ನ ಬಿಸಿಲಿಗೆ ಕರೆಸಿದ್ದಾರೆ ಜನ ಅನ್ನೋ ಮಾತನ್ನ ಹೇಳಿದ್ದಾರೆ. ಜನರ ಬಗ್ಗೆ ನಾನು ಖುಷಿಯನ್ನ ಪಡ್ತೀನಿ ಅಂತ ಯಶ್ ಹೇಳಿದ್ದಾರೆ. ಸಿಎಂ ಹೇಳಿಕೆಗೆ ನಟ ಯಶ್ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ, ರೋಡಲ್ಲಿ ಗಲ್ಲಿ ಕ್ರಿಕೆಟ್, ಗಿಲ್ಲಿ ದಾಂಡು ಕೂಡ ಆಡಿದ್ದೀನಿ. ಬುಗುರಿ ಬಚ್ಚೆ ಆಡ್ಕೊಂಡು ನಾನು ಬೆಳೆದವನು. ನಮ್ಮಪ್ಪ ಒಬ್ಬ ಬಸ್ ಡ್ರೈವರ್, ನಾನು ಡ್ರೈವರ್ ಮಗ. ಬಿಸಿಲಿನ ಬಗ್ಗೆ ಹೊಸದಾಗಿ ನನಗೇನು ತಿಳಿಬೇಕಾಗಿಲ್ಲ ಅನ್ನೋ ಮಾತನ್ನ ನಟ ಯಶ್ ಸಿಎಂ ಮಾತಿಗೆ ತಿರುಗೇಟು ಕೊಡೋದ್ರ ಮುಖಾಂತರ ಹೇಳಿದ್ದಾರೆ. ನಮಗೆ ಬಿಸಿಲು ಹೊಸದೇನಲ್ಲ, ಸರ್ಕಾರಿ ಬಸ್ಸಲ್ಲಿ ಓಡಾಡಿದ್ದೇನೆ. ಇವತ್ತೇನು ಜನರ ಆಶೀರ್ವಾದದಿಂದ ಎಸಿ ಕಾರ್ ಇದೆ. ನೆರಳು ನೋಡಿ ಮತ್ತೆ ಬಿಸಿಲಿಗೆ ಬರೋದಕ್ಕೆ ನನಗೇನು ಸಮಸ್ಯೆ ಇಲ್ಲ ಅನ್ನೋ ಮಾತನ್ನ ನಟ ಯಶ್ ಹೇಳಿದ್ದಾರೆ. 6 ಕೋಟಿ ಜನ ಆಯ್ಕೆ ಮಾಡಿರೋ ಸಿಎಂ ಅವರು ಯಾವ ಅರ್ಥದಲ್ಲಿ ಏನ್ ಹೇಳಿದಾರೋ ಗೊತ್ತಿಲ್ಲ. ಆದ್ರೆ ನಾವು ಹೋದ ಕಡೆ ಒಳ್ಳೆ ಅಭಿಪ್ರಾಯ ಇದೆ ಅನ್ನೋ ಮಾತನ್ನ ನಟ ಯಶ್ ಹೇಳಿದ್ದಾರೆ. ಜನರನ್ನ ನೇರವಾಗಿ ಭೇಟಿ ಮಾಡ್ತಾ ಇರೋದು ಜನರಿಗೆ ಇನ್ನಷ್ಟು ಹತ್ತಿರವಾಗ್ತಾ ಇದೆ ಅನ್ನೋ ಮಾತನ್ನ ಕೂಡ ನಟ ಯಶ್ ಹೇಳಿದ್ದಾರೆ. ಸಿಎಂ ಕೊಟ್ಟಂತ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಹಾಗಾದ್ರೆ ಸಿಎಂ ಈ ವಿಚಾರದಲ್ಲಿ ಏನ್ ಹೇಳಿದ್ರು ಮೊದಲು ಅನ್ನೋದನ್ನ ನೋಡೋಣ. ಮಾಡ್ಲಿ ಬನ್ನಿ, ಬಹಳ ಕಷ್ಟಪಡ್ಲಿ. ಸ್ವಲ್ಪ ದಿನ ಛತ್ರಿ ಇಟ್ಕೊಂಡು ಸಿನಿಮಾ ಶೂಟಿಂಗ್ ಅಲ್ಲಿ ಇರೋರು ಈಗ ಅಟ್ಲೀಸ್ಟ್ ಛತ್ರಿ ಬಿಟ್ಟು ಬಿಸಿಲಿಗೆ ಬಂದವ್ರೆ. ಸ್ವಲ್ಪ ಓಡಾಡ್ಲಿ. ಬಿಸಿಲು ನಮ್ಮ ರೈತರ ಕಷ್ಟ ಏನದು ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ಹಳ್ಳಿ ಕಡೆ ಓಡಾಡಿ, ಒಳ್ಳೇದು. ಮಾಡ್ಲಿ ಬನ್ನಿ, ಬಹಳ ಕಷ್ಟಪಡ್ಲಿ. ಸ್ವಲ್ಪ ದಿನ ಛತ್ರಿ ಇಟ್ಕೊಂಡು ಸಿನಿಮಾ ಶೂಟಿಂಗ್ ಅಲ್ಲಿ ಇರೋರು ಈಗ ಅಟ್ಲೀಸ್ಟ್ ಛತ್ರಿ ಬಿಟ್ಟು ಬಿಸಿಲಿಗೆ ಬಂದವ್ರೆ. ಸ್ವಲ್ಪ ಓಡಾಡ್ಲಿ. ಬಿಸಿಲು ನಮ್ಮ ರೈತರ ಕಷ್ಟ ಏನದು ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ಹಳ್ಳಿ ಕಡೆ ಓಡಾಡಿ, ಒಳ್ಳೇದು. ಮಾಡ್ಲಿ ಬನ್ನಿ, ಬಹಳ ಕಷ್ಟಪಡ್ಲಿ. ಸ್ವಲ್ಪ ದಿನ ಛತ್ರಿ ಇಟ್ಕೊಂಡು ಸಿನಿಮಾ ಶೂಟಿಂಗ್ ಅಲ್ಲಿ ಇರೋರು ಈಗ ಅಟ್ಲೀಸ್ಟ್ ಛತ್ರಿ ಬಿಟ್ಟು ಬಿಸಿಲಿಗೆ ಬಂದವ್ರೆ. ಸ್ವಲ್ಪ ಓಡಾಡ್ಲಿ. ಬಿಸಿಲು ನಮ್ಮ ರೈತರ ಕಷ್ಟ ಏನದು ಸ್ವಲ್ಪ ತಿಳ್ಕೊಳ್ಳಿ. ಸ್ವಲ್ಪ ಹಳ್ಳಿ ಕಡೆ ಓಡಾಡಿ, ಒಳ್ಳೇದು. ಇನ್ನು ಸಿಎಂ ಈ ಹೇಳಿಕೆಗೆ ನಟ ಯಶ್ ಯಾವ ರೀತಿ ತಿರುಗೇಟು ಕೊಟ್ಟಿದ್ದಾರೆ, ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಅವರನ್ನ ಮಾತನಾಡಿಸಿದಾಗ ನಟ ಯಶ್ ಏನ್ ಹೇಳಿದ್ದಾರೆ ನೋಡೋಣ. ಯಶ್ ಅವರು 2ನೇ ದಿನದ ಪ್ರಚಾರದಲ್ಲಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, 2ನೇ ದಿನದ ಪ್ರಚಾರಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಸೆಕೆಂಡ್ ಡೇ ಈಗಲೂ ಇವತ್ತು ಒಂದು 10 ಹಳ್ಳಿ ಸುತ್ತಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಅದೇ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ತುಂಬಾ ಖುಷಿಯಾಗಿದೆ. ಜನಗಳ ಪ್ರೀತಿ ತೋರಿಸ್ತಿದ್ದಾರೆ ಎಲ್ಲೋದ್ರೂ. ಸೊ ಬಹಳ ಸಂತೋಷವಾಗಿದೆ. ನೋಡೋಣ, ಒಳ್ಳೇದಾಗ್ತಿದೆ ಅಂತ ಒಂದು ನಂಬಿಕೆ ಇದೆ. ಇವತ್ತಿಗೂ ನೆನ್ನೆಗೂ ವ್ಯತ್ಯಾಸ ಏನ್ ಕಾಣಿಸ್ತದೆ? ನೆನ್ನೆ ಎಲ್ಲರೂ ಅವರೇ ಸ್ವತಃ ಅಂಬರೀಷ್ ಅಣ್ಣನ ಕಾರ್ಯಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಇವತ್ತು ಬೇರೆ ಬೇರೆ ಜಾಗಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಸಿಟಿ ಏರಿಯಾ ಆಯ್ತು, ಎಲ್ಲ ವ್ಯಾಪಾರಸ್ಥರು ಇದು ನಡೀತಿರೋ ಜಾಗಗಳಲ್ಲಿ ಎಲ್ಲರನ್ನೂ ಮಾತಾಡಿಸ್ದೆ. ಸೊ ಒಬ್ಬೊಬ್ರದ್ದು ಒಂದೊಂದು ಏನಂತಾರೆ ಅವ್ರವ್ರದ್ದು ಅಲ್ಲಿ ಪದ್ಧತಿಗೆ. ನನಗೆ ನೋಡಿ ಈಗೆಲ್ಲ ಜಾಗಗಳು ವಿಸಿಟ್ ಮಾಡೋವಂಥ ಒಂದು ಚಿಕ್ಕದ್ರಲ್ಲಿ ಬಂದಿದ್ದು ನಾನು ಇಲ್ಲೆಲ್ಲ. ಸೊ ತುಂಬ ವರ್ಷದ ಮೇಲೆ ಅದು ಒಂದು ಜನಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶ, ಅವ್ರಗಳ ಜೊತೆ ಬೆರೆಯೋಕ್ಕೂ ಒಂದು ಅವಕಾಶ. ಸೊ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೆ ಇದೊಂದು ಅನುಭವ. ಅಂದರೆ ಆ ಜನಗಳು ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಎಲ್ಲ ಹತ್ತಿರದಿಂದ ಗೊತ್ತಾಗ್ತಾ ಇದೆ. ಖುಷಿ ಆಗ್ತಿದೆ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿನ್ನೆ ಇಡೀ ದಿನ ವೈಯಕ್ತಿಕ ಟೀಕೆ ಬೇಡ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ರ. ಆದ್ರೆ ಇವತ್ತಿಗೂ ಸಹ ನಿಮ್ಮ ಮುಂದೆ ನೇರವಾಗಿ ಅಟ್ಯಾಕ್ ಮಾಡಿ ಸಿನಿಮಾದಲ್ಲಿ ಛತ್ರಿ ಇಟ್ಕೊಂಡು ಓಡಾಡ್ದಂಗಲ್ಲ ಅಂತ ಸ್ವತಃ ಸಿಎಂ ಅವ್ರು ಮಾತಾಡ್ತಾರೆ. ಇದು ನಿಮ್ ಗಮನಕ್ಕೆ ಬಂದಿದೆ ಇಲ್ಲೋ ಗೊತ್ತಿಲ್ಲ. ಯಾರ ಬಗ್ಗೆ ಮಾತಾಡಿ? ನಿಮ್ಮ ಬಗ್ಗೆ ನೇರವಾಗಿ. ಸಿನಿಮಾ ನಟರು ಸುಮಲತಾ ಪರ ಪ್ರಚಾರ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಸಿನಿಮಾದಲ್ಲಿ ಛತ್ರಿ ಹಿಡ್ಕೊಂಡು ಹಿಂದ್ಗಡೆ ಶೂಟಿಂಗ್ ಮಾಡ್ದಂಗಲ್ಲ, ಬರ್ಲಿ ಅವರು ಬಿಸಿಲಲ್ಲಿ ಪ್ರಚಾರ ಮಾಡ್ಲಿ ಅಂತ ಹೇಳ್ತಾರೆ. ಅಂದ್ರೆ ನೀವು ವೈಯಕ್ತಿಕ ಟೀಕೆ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಪ್ರಶ್ನೆ ನಿಮ್ಗೆ ಎದುರಾಗುತ್ತೆ ಸರ್? ಇಲ್ಲ, ಮತ್ತೆ ನಾನು ಹೇಳ್ತಾ ಇದ್ದೀನಿ, 6.5 ಕೋಟಿ ಜನ ಇವರೇ ಬೇಕು ಅಂತ ಆಯ್ಕೆ ಮಾಡಿ ಕಳಿಸಿದಾಗ ಒಬ್ಬ ಮುಖ್ಯಮಂತ್ರಿನ ಅದು ಬಹಳ ಜವಾಬ್ದಾರಿಯುತ ಸ್ಥಾನ ಆಗುತ್ತೆ. ಆ ಸ್ಥಾನದಲ್ಲಿ ಕೂತವ್ರಿಗೆ ಎಲ್ಲ ರೀತಿ ಜ್ಞಾನ, ಶಕ್ತಿ, ವಿವೇಚನೆ ಎಲ್ಲ ಇರುತ್ತೆ. ಸೊ ಅವ್ರು ಯಾರ ಬಗ್ಗೆ ಹೇಳ್ತಾರೆ ಏನು ಅಂತ ಅದರೊಳಗೆ ಒಳರ್ಥಗಳು ತುಂಬ ಇರುತ್ತೆ. ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋವಂಥ ಶಕ್ತಿ ಬೆಳೆಸ್ಕೋಬೇಕು. ಯಾಕಂದರೆ ಸಿನಿಮಾದವ್ರು ಯಾರ್ಯಾರಿದ್ದಾರೆ, ನಾವೊಬ್ಬರೇ ಅಲ್ವಲ್ಲ. ಸೊ ಯಾರ ಬಗ್ಗೆ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ನಾವು ಹುಟ್ಟಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ರೋಡಲ್ಲಿ ಗಿಲ್ಲಿ ದಾಂಡು ಆಡ್ಕೊಂಡು, ಬುಗುರಿ ಆಡ್ಕೊಂಡು, ಬಚ್ಚಿ ಆಡ್ಕೊಂಡು, ಗಲ್ಲಿ ಕ್ರಿಕೆಟ್ ಆಡ್ಕೊಂಡು, ಬಿಸಿಲಲ್ಲಿ ಒಣಗ್ಕೊಂಡು
ನಮ್ಮ ತಂದೆ ಒಬ್ಬರು ಡ್ರೈವರ್ ಮಗ ನಾನು. ಎಲ್ಲ ಬಿಸಿಲು ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ಕೊಂಡು ಕಷ್ಟಪಟ್ಟು ಒಂದು ಹಂತದಲ್ಲಿ ಜನಗಳ ಆಶೀರ್ವಾದದಿಂದ ಇವತ್ತು ಒಂದು AC ಕಾರು ಒಂದು ಒಳ್ಳೆ ಇದರಲ್ಲಿರೋ ಸ್ಟೇಜಿಗೆ ಬಂದಿರೋ ನಾನು. ಹುಡ್ದಾಗಿಂದ AC ಕಾರು ಬಂಗ್ಲೆಗಳಲ್ಲಿ ಬೆಳ್ಕೊಂಡ್ ಬಂದಿರೋರು ಯಾರು ಇರ್ತಾರೆ, ನೀವು ಅವ್ರ ಬಗ್ಗೆ ಯೋಚಿಸ್ಬೇಕು. ನಮಗೆ ಬಿಸಿಲು ಹೊಸದೇನಲ್ಲ. ಸೊ ನಮಗೆ ಬಿಸಿಲು ಇತ್ತೀಚೆಗೆ ಒಂಚೂರು ನೆರಳು ನೋಡಿದ್ವಿ, ಮತ್ತೊಂಚೂರು ಬಿಸಿಲಿಗೆ ಬರೋದ್ರಲ್ಲಿ ನಮಗೇನು ತೊಂದರೆ ಇಲ್ಲ. ಹುಡ್ದಾಗಿಂದ ಬಿಸಿಲು ನೋಡಿದವರು, ನೆರಳಲ್ಲೇ ಇದ್ದವರು ಬಿಸಿಲಿಗೆ ಬಂದಾಗ ನಾನು ಜನಗಳ ಬಗ್ಗೆ ಖುಷಿ ಪಡ್ತೀನಿ. ಯಾಕಂದರೆ ಜನಗಳ ಹತ್ರ ಬರಬೇಕು ಅಂದರೆ ಬಿಸಿಲಿಗೆ ಬರಬೇಕು ಅನ್ನೋ ತೋರಿಸ್ಕೊಡೋರು ಜನರು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬೆಳೆಸ್ಕೋಬೇಕು ನೀವು. ಸುಮ್ಮನೆ ಇನ್ನು 15 ದಿನ ಇದು ನಟ ಯಶ್ ಅವರ ಮಾತುಗಳು. ನಾನು ಏನು ಈಗಷ್ಟೇ ಬಿಸಿಲಿಗೆ ಬಂದಿಲ್ಲ, ನಾನು ಹುಟ್ಟದಾಗ್ಲಿಂದ ಬಿಸಿಲಿನಲ್ಲೇ ಇದ್ದೇನೆ, ಹಾಗಾಗಿ ನನಗೆ ಯಾವುದೇ ರೀತಿಯಾದಂತಹ ಬಿಸಿಲಿಲ್ಲ. ಹುಟ್ಟದಾಗ್ಲಿಂದ ನೆರಳಲ್ಲಿರೋರು ಈ ಬಿಸಿಲಿನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್ಸ್.